ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಾವ ಡ್ಯಾಡ್ ಹೇಗಿದ್ದಾರೆ ಅಂತಾನೆ ಅರ್ಜುನ್. ಅದೇನು ಕೇಳ್ತೀಯಾ, ಅದೇ ರಾಗ ಅದೇ ಹಾಡು, ನಿನ್ನ ಹೆಸರು ಕೇಳಿದರೆ ಸಾಕು ದಗದಗ ಉರ್ದು ಬೀಳ್ತಾರೆ ಅಂತಾನೆ ಶ್ರೀಮಂತ. ವಿಧಿಯಾಟ ನೋಡ್ ಮಾವ, ಈಗ ಇನ್ನೊಂದು ಕೇಸಲ್ಲಿ ಅವ್ರ ವಿರುದ್ಧನೇ ಹೋರಾಡ್ತೀವಿ ಅಂತಾನೆ ಅರ್ಜುನ್. ಏನು ಹೇಳ್ತಿದ್ಯಾ ಅಳಿಮಯ್ಯ, ಮತ್ತೆ ಬಾವನ ವಿರುದ್ಧ ನಿಂತಿದ್ದೀರಾ? ಅದಕ್ಕೇನೆ ಬಾವ ಅಷ್ಟೊಂದು ಗರಂ ಆಗಿರೋದು ಅಂತಾನೆ ಶ್ರೀಮಂತ. ಇದು ಯಾವುದು ಬೇಕು ಅಂತ ಆಗಿದ್ದಲ್ಲ ಮಾವ, ಆದರೆ ಇದರಿಂದ ಡ್ಯಾಡ್ ಮತ್ತಷ್ಟು ದೂರ ಆಗ್ತಾರೆ ಅನ್ನೋ ಭಯ ಕಾಡ್ತಿದೆ ಅಂತಾನೆ ಅರ್ಜುನ್. ಅಂದರೆ ಬಾವ ಮತ್ತೆ ಸೋಲ್ತಾರಾ ಅಂತಾನೆ ಶ್ರೀಮಂತ. ಇದು ಡ್ಯಾಡ್ ಸೋಲೋ ವಿಚಾರ ಅಲ್ಲ, ಭಾರ್ಗವಿಯವ್ರ ತಂದೆ ಮತ್ತೆ ಕೋರ್ಟ್ಗೆ ಬರ್ತಾ ಇರೋ ವಿಷಯ ಅಂತಾನೆ ಅರ್ಜುನ್. ಅಳಿಮಯ್ಯ, ಇದು ನಮ್ಮ ಬಾವಂಗೆ ಅರ್ಥ ಆಗ್ಬೇಕಲ್ಲಪ್ಪ ಅಂತಾನೆ ಶ್ರೀಮಂತ. ಅವ್ರ ಸಮಸ್ಯೆ ಎಲ್ಲ ಸಿಕ್ಕಾಕೊಳ್ಳೋದನ್ನು ಪಾರ್ ಮಾಡೋಕ್ಕೆ ನಾನು ಇಷ್ಟೆಲ್ಲ ಒದ್ದಾಡ್ತಿದ್ದೀನಿ. ಇದು ಒಂದು ಹುಡುಗಿ ಮಿಸ್ಸಿಂಗ್ ಕೇಸ್ ಮಾತ್ರ ಅಲ್ಲ ಮಾವ, ಇದರಿಂದ ಎಷ್ಟೋ ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಅವರಿಂದ ಈ ಮಕ್ಕಳನ್ನ ಕಾಪಾಡಬೇಕು. ಆದರೆ ಆ ಡ್ಯಾಡ್ ಕ್ಲೈಂಟ್ ಇದ್ದಾರಲ್ಲ ಜಯರಾಜ್, ಅವ್ರು ಮಾತ್ರ ಸರಿ ಇಲ್ಲ ಅಂತ ನನಗೊತ್ತು. ಅವನ ಹಿಂದೆ ದೊಡ್ಡ ಜಾಲನೇ ಇದೆ, ಅದನ್ನು ನಾವು ಕಂಡುಹಿಡಿಬೇಕು. ಇನ್ಮುಂದೆ ಆ ಜಯರಾಜ್ ಮಾಡೋ ತಪ್ಪು ಕೆಲಸಕ್ಕೆ ನನ್ನ ಡ್ಯಾಡ್ ಹೆಸರು ಸೇರಬಾರ್ದಲ್ವಾ, ಹಾಗಾಗಿ ಡ್ಯಾಡ್ನ ನಾವೇ ಕಾಪಾಡಬೇಕು ಅಂತ ವಿಷಯನ ಹೇಳ್ತಾನೆ ಅರ್ಜುನ್. ಇದ್ಯಾವುದೋ ಚಕ್ರವ್ಯೂಹನೇ ಇದ್ದ ಹಾಗಿದೆ ಅಂತಾನೆ ಶ್ರೀಮಂತ. ಹೌದು ಮಾವ, ಈ ಚಕ್ರವ್ಯೂಹನ ಭೇದಿಸೋಕ್ಕೆ ನನಗೆ ನಿನ್ನ ಸಹಾಯ ಬೇಕು ಅಂತಾನೆ ಅರ್ಜುನ್. ಅಳಿಮಯ್ಯ, ಅದೇನು ಹೇಳು, ಖಂಡಿತ ಮಾಡ್ತೀನಿ ಅಂತಾನೆ ಶ್ರೀಮಂತ. ನಮ್ಮ ಮಾವ ಕೇಸ್ ಬಗ್ಗೆ ಒಂದಿಷ್ಟು ವಿಚಾರ ಹೇಳಿದ್ದಾರೆ. ಅದರ ಪ್ರಕಾರ ಆ ಜಯರಾಜ್ಗೆ ಇನ್ನೊಂದು ಮಗು ಬೇಕು. ಈ ಕೇಸ್ ಬಿಸಿ ತಟ್ಟಿರೋದ್ರಿಂದ ಅವನ ಮೇಲಿನ ಪ್ರೆಷರ್ ಇನ್ನೂ ಜಾಸ್ತಿ ಆಗಿದೆ. ಇವಾಗ ಅವನ್ನ ಫಾಲೋ ಮಾಡಿದರೆ ವಿಷಯ ಗೊತ್ತಾಗುತ್ತೆ. ಭಾರ್ಗವಿ ಅವರು ಈಗಾಗಲೇ ತುಂಬ ನೊಂದಿದ್ದಾರೆ, ಮತ್ತೆ ಈ ಕೇಸಿಂದ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋದು ಅಷ್ಟೇ ಕಾಳಜಿ. ಅದು ಅಲ್ಲದೆ ಮುಂದಿನ ವಾರ ನಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೀತಿದೆ. ಮಾವನಿಗೆ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಭಾರ್ಗವಿ ಖುಷಿಯಿಂದ ಕೆಲಸ ಮಾಡಿಕೊಂಡು ಓಡಾಡ್ತಿದ್ದಾರೆ. ಸ್ವಲ್ಪ ದಿನ ಆದರೂ ಅವರು ಖುಷಿಯಾಗಿರಲಿ. ಈ ವಿಷಯ ನಾವಿಬ್ಬರೇ ನೋಡ್ಕೊಳ್ಳೋಣ ಅಂತಾನೆ ಅರ್ಜುನ್. ಮುಂದೇನು ಮಾಡೋದು ಅದನ್ನು ಹೇಳು ಅಂತಾನೆ ಶ್ರೀಮಂತ. ಒಂದಿಷ್ಟು ವಸ್ತುನ ಶ್ರೀಮಂತಿಗೆ ಕೊಟ್ಟು, ಇದು ತುಂಬ ಇಂಪಾರ್ಟೆಂಟ್, ತುಂಬ ಜೋಪಾನವಾಗಿ ಇಟ್ಕೋ, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ಇವಾಗ ನಮಗೆ 11ರಿಂದ 12 ವರ್ಷದ ಒಳಗಿನ ಹುಡುಗಿ ಬೇಕು ಅಂತ ಫೋನಲ್ಲಿ ಪ್ಲ್ಯಾನ್ನ ಹೇಳ್ತಾನೆ ಅರ್ಜುನ್. ಈಚೆ ಜಯರಾಜ್ ಬರ್ತಾ ಇರುವಾಗ ಗಿರಿ ಅನ್ನೋನು ಅಡ್ಡ ಬಂದು, ಜಯರಾಜ್, ಎಲ್ಲೋ ಹುಡುಗಿರು ಅಂತಾನೆ. ಗಿರಿ, ಅದು 2 ದಿನ ಟೈಮ್ ಕೊಡು, ಎಲ್ಲ ಅರೇಂಜ್ ಮಾಡ್ತೀನಿ ಅಂತಾರೆ ಜಯರಾಜ್. ಹೌದಾ, ಎಲ್ಲಿ ನೀನು ಅರೇಂಜ್ ಮಾಡ್ತೀಯಾ, ಸರಿ ತಗೋ, ಅದನ್ನು ಫೋನಲ್ಲಿ ಹೇಳು ಅಂತ ಫೋನ್ ಕೊಡ್ತಾನೆ ಗಿರಿ. ಆಗ ಫೋನಲ್ಲಿ ಗಂಗಾ, ಜಯ ಅಂತಾಳೆ. ಗಂಗಾ ಅಂತಾರೆ ಜಯರಾಜ್. ಜಯ, ರೋಡ್ ಎಲ್ಲ ಚೆನ್ನಾಗಿದೆ, ಜನ ಎಲ್ಲ ಚೆನ್ನಾಗಿ ಓಡಾಡ್ತಿದ್ದಾರೆ ತಾನೆ ಅಂತಾಳೆ ಗಂಗಾ. ಅದು ರೋಡು ಅಂತಾನೆ ಜಯರಾಜ್. ನಿನಗೆ ತಾರ್ ಹಾಕಿ ರೋಡ್ ಹಾಕೋಕ್ಕ ಇಲ್ಲಿ ಕರ್ಕೊಂಡು ಬಂದು ಕೂರಿಸಿರೋದು, ಎಲ್ಲೋ ಮಕ್ಕಳು ಅಂತಾರೆ ಗಂಗಾ. ಎಲ್ಲಿ ಮಕ್ಕಳು, ಒಂದು ಕಡೆ ಸೇಫ್ ಆಗಿದ್ದಾರೆ, ಮಧ್ಯ ಕೇಸ್ ಆಗೋಯ್ತು, ರಿಸ್ಕ್ ಬೇಡ ಅಂತ ಕಾಯ್ತಾ ಇದ್ದೀನಿ ಅಂತಾರೆ ಜಯರಾಜ್. ಈ ದಂಧೆನ ಹಂತ ಹಂತವಾಗಿ ಕಟ್ಟಿದ್ದೀನಿ, ಇಲ್ಲಿ ಬಂದು ಕೂತ್ಕೊಳ್ಳೋಕ್ಕೆ ಎಷ್ಟು ಜನರ ತಲೆ ತೆಗೆದಿದ್ದೀನಿ ಗೊತ್ತೇನೋ. ನಾನು ಕಾಲಿಟ್ಟು ಪ್ರತಿ ಮೆಟ್ಲು ಇನ್ನೊಬ್ರು ಸಮಾಧಿ, ನೀನು ಇನ್ನೊಬ್ಬ ಮೆಟ್ಲಾಗಬೇಡ ಅಂತಾಳೆ ಗಂಗಾ. ಇಲ್ಲ ಗಂಗಾ, ಎಲ್ಲ ಸರಿಯಾಗಿ ನಡೀತಿತ್ತು, ಆದರೆ ಮಧ್ಯದಲ್ಲಿ ಆ ಭಾರ್ಗವಿ ಮತ್ತು ಅವಳಪ್ಪ ರವೀಂದ್ರ ಬಂದು ಎಲ್ಲ ಹಾಳು ಮಾಡಿಬಿಟ್ರು. ನೀನೇನೇ ಚಿಂತೆ ಮಾಡಬೇಡ, ಮಕ್ಕಳನ್ನ ಕಳಿಸ್ಕೊಡ್ತೀನಿ ನಾನು ಅಂತಾರೆ ಜಯರಾಜ್. ಹೇಳಿದ ಪ್ರಕಾರ ನಿಯತ್ತಾಗಿ ನಡ್ಕೊ, ಇಲ್ಲ ಅಂದರೆ ಈ ಗಂಗಂಗೆ ಪಾಪಗಳನ್ನು ತೊಳೆಯೋದು ಗೊತ್ತು, ಪಾಪಿಗಳನ್ನು ಸಮಾಧಿ ಮಾಡೋದು ಗೊತ್ತು. ಈ ಸರ್ತಿ 7 ಜನ ಹೆಣ್ಮಕ್ಳನ್ನ ಕಳಿಸ್ಬೇಕು ಅಂತಾರೆ ಗಂಗಾ. ಪ್ರತಿ ಸಲ 5 ಮಕ್ಕಳಲ್ವಾ ಅಂತಾರೆ ಜಯರಾಜ್. ದಂಧೆ ನಡೆಸ್ತಾ ಇರೋದು ನೀನು. 2 ದಿನದಲ್ಲಿ ಮಕ್ಕಳು ಬಂದಿಲ್ಲ ಅಂದರೆ ನೀನು ಹಾಕೋ ತಾರ್ ಮಿಷನ್ ಒಳಗೆ ನಿನ್ನ ಹೆಣೆ ಇರುತ್ತೆ, ಹುಷಾರ್ ಅಂತ ಕಾಲ್ ಕಟ್ ಮಾಡ್ತಾಳೆ ಗಂಗಾ. ಗಿರಿ ಫೋನ್ ತಗೊಂಡು ಅಲ್ಲಿಂದ ಹೋಗ್ತಾನೆ. 2 ದಿನದಲ್ಲಿ ಮಕ್ಕಳನ್ನ ಇಲ್ಲಿಂದ ತರಲಿ, 6 ಮಕ್ಕಳು ಇದ್ದಾರೆ, ಇನ್ನೊಂದು ಮಗುನ ತಂದು ನನ್ನ ಪ್ರಾಣನ ಉಳಿಸ್ಕೋಬೇಕು ಅಂತ ಜಯರಾಜ್ ಯೋಚನೆ ಮಾಡ್ತಾರೆ. ಈಚೆ ಶಕ್ತಿ ಬಂದು, ಬಾ ತಬ್ಕೊ ಅಂತ ವಿಕ್ಕಿನ ತಬ್ಕೋತಾರೆ. ಮಗನೇ, ನಿನಗೆ ಪೋಸ್ಟ್ ಕನ್ಫರ್ಮ್ ಆಗಿದೆ, ನಮ್ಮ ಪಾರ್ಟಿ ಮುಂದಿನ ಯೂತ್ ಲೀಡರ್ ನೀನೇ ಅಂತಾರೆ ಶಕ್ತಿ. ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್, ನನಗೆ ನಂಬೋಕೆ ಆಗ್ತಿಲ್ಲ, ನನ್ನನ್ನು ಲೀಡರ್ ಆಗೋ ಹಾಗೆ ಮಾಡ್ತಿದ್ದೀರಾ. ಥ್ಯಾಂಕ್ಸ್ ಡ್ಯಾಡ್, ಥ್ಯಾಂಕ್ಸ್ ಸೋ ಮಚ್. ಈ ವಿಕ್ಕಿ ಈಗ ವಿಕ್ರಮ್ ಭೂಪತಿ ಎಲ್ರಿಗೂ ನಮಸ್ಕಾರ ಮಾಡಿಕೊಂಡು ಭಾಷಣ ಮಾಡಿಕೊಂಡು ಕಂತೆ ದುಡ್ಡನ್ನು ಚೆಲ್ಲಾಡಿಕೊಂಡು ಜಾಲಿಯಾಗಿರ್ಬೋದು. ಲೈಫ್ ಸೆಟಲ್ ಡ್ಯಾಡ್, ಇಷ್ಟು ದಿನ ಅಪ್ಪನ ಹೆಸರಲ್ಲೇ ಬದುಕ್ತಿದ್ಯಾ ಅಂತ ಭಾರ್ಗವಿನೂ ಎಷ್ಟೋ ಸಲ ಆಡ್ಕೊಂಡಿದ್ದಾಳೆ. ಈಗ ನೋಡಿ, ನನ್ನ ಮಕ್ಕಳು ಹುರ್ಕೊಂಡು ಸಾಯಬೇಕು ಡ್ಯಾಡ್, ನೀವು ಹೇಳಿದ ಕೆಲಸ ಕಲ್ತ್ಕೊಂಡು ಕೂತಿದ್ದೀನಿ. ವಿಕ್ರಮ್ ಭೂಪತಿನೇ ನೆನಪಲ್ಲಿ ಇಟ್ಕೋಬೇಕು, ಆ ಲೆವೆಲ್ಗೆ ಬೆಳಿತೀನಿ ಅಂತಾನೆ ವಿಕ್ರಮ್. ವಿಕ್ಕಿ, ಒಂದಿಷ್ಟು ಜನರಿಗೆ ದುಡ್ಡು ಕೊಡೋದಿದೆ, ಒಂದಿಷ್ಟು ಜನರ ಹೆಸರು ಅಡ್ರೆಸ್ ಹೇಳ್ತೀನಿ, ಹೋಗಿ ಅವ್ರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಬರಬೇಕು ಅಂತಾರೆ ಶಕ್ತಿ. ನಾವೇ ಬೇರೆಯವ್ರ ಹತ್ರ ದುಡ್ಡು ತಗೋಬೇಕು ಡ್ಯಾಡ್ ಅಂತಾನೆ ವಿಕ್ಕಿ. ನಾವು ಈ ಪದವಿನ ಪಡ್ಕೊಳ್ಳೋಕ್ಕೆ ಒಬ್ಬರು ಕೂಲಿ ಕೊಡ್ತಾರೆ, ಆ ಕೂಲಿನ ನಾವು ಅವ್ರು ಹೇಳಿದ ಕಡೆ ಕೊಡಬೇಕು, ಹಂಚಬೇಕು. ಕೆಲಸ ಯಾರದ್ದು ಇರುತ್ತೆ, ಮಾಡೋರು ಯಾರು ಇರ್ತಾರೆ, ಯಾರು ಅಂತ ಕೇಳಬಾರ್ದು, ರಾಜಕೀಯದಲ್ಲಿ ಮೂಲ ಹುಡುಕಬಾರ್ದು, ನಾನು ಹೇಳಿದ್ದನ್ನು ಮಾತ್ರ ಮಾಡು ಅಂತೆಲ್ಲ ಶಕ್ತಿ ಹೇಳುವಾಗ ರಿತು ಅದನ್ನು ಕೇಳಿಸ್ಕೋತಾಳೆ. ಅಪ್ಪಿತಪ್ಪಿ ಯಾರಿಗೂ ಗೊತ್ತಾಗಬಾರ್ದು, ನೀನೊಬ್ಬನೇ ಹೋಗು ಅಂತ
ಅಡ್ರೆಸ್ಸನ್ನು ಕೊಡ್ತಾರೆ. ವಿಕ್ಕಿ ಹೋಗ್ತಾನೆ. ಯಾರಿಗೋ ಕಷ್ಟ ಅಂತ ಮಾವ ವಿಕ್ಕಿ ಹತ್ರ ಸಹಾಯ ಕೇಳ್ತಿದ್ದಾರೆ. ವಿಕ್ಕಿ ಎಷ್ಟು ಬದಲಾಗಿದ್ದಾನೆ. ಯಾರೇ ಕಷ್ಟ ಅಂತ ಬಂದರೂ ಹೆಲ್ಪ್ ಮಾಡ್ತಿದ್ದಾನೆ. ಇವಾಗ ಯಾರಿಗೋ ಹೆಲ್ಪ್ ಮಾಡೋಕ್ಕೆ ಹೊರಟಿದ್ದಾನೆ ಅಂತಾಳೆ ರಿತು. ಈಚೆ ರವೀಂದ್ರ ಮತ್ತು ಪೂರ್ಣಿಮಾ ಜೆ ಪಿ ಮನೆ ಹತ್ರ ಬರ್ತಾರೆ. ರೀ ಅಂತಾರೆ ಪೂರ್ಣಿಮಾ. ಭಯ ಆಗ್ತಿದ್ಯಾ ಅಂತಾರೆ ರವಿ. ನಾವು ಇಲ್ಲಿಗೆ ಬಂದಾಗೆಲ್ಲ ಅವಮಾನ ಮಾಡಿಸ್ಕೊಂಡೇ ಹೋಗಿರೋದು. ಇವ್ರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಮನೆಗೆ ಬರ್ತಾರಾ ಅಂತೀರಾ ಅಂತಾರೆ ಪೂರ್ಣಿಮಾ. ನೋಡು, ನಾವು ನಮಗೋಸ್ಕರ ಬಂದಿಲ್ಲ, ನಮ್ಮ ಮಕ್ಕಳಿಗೋಸ್ಕರ ಬಂದಿದ್ದೀವಿ. ಅವ್ರ ಭವಿಷ್ಯ ಚೆನ್ನಾಗಿರಲಿ ಅಂತ ಬಂದಿದ್ದೀವಿ. ಹೆಚ್ಚಂದರೆ ಒಂದು 4 ಮಾತು ಬೈಬೋದು, ಕಿರ್ಚ್ಬೋದು, ಆಡಲಿ ಬಿಡು. ಆಮೇಲಾದರೂ ಮನಸ್ಸು ಬದಲಾಗಿ ಮಗನ ನೋಡಬೇಕು ಅಂತ ಬಂದರೂ ಬರ್ಬೋದು. ಒಂದು ವೇಳೆ ಅರ್ಜುನ್ ಭಾರ್ಗವಿ ನಾವು ಒಂದಿಷ್ಟು ದಿನ ಅಲ್ಲಿ ಬರ್ತೀವಿ ಅಂತ ಹೇಳಿ ಬಂದಿದ್ದರೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ. ಅರ್ಜುನ್ ಅವನ ಅಪ್ಪನ ಜೊತೆ ಜಗಳ ಆಡ್ಕೊಂಡು ಬಂದಿದ್ದಾನೆ. ಜೆ ಪಿ ಕೆಟ್ಟವನಿರ್ಬೋದು, ಆದರೆ ಮಗನ ವಿಚಾರವಾಗಿ ಅವನು ತುಂಬ ಪ್ರೀತಿ ಮಾಡ್ತಾನೆ ಅಂತ ಅಪ್ಪ ಮಗನ ಒಂದು ಮಾಡಬೇಕು ಅಲ್ವಾ ನಾವು. ಅವರ ಏನಾದರೂ ದೂರ ಇದ್ದರೆ ಜಿದ್ದು ಬೆಂಕಿ ಥರ ಉರಿಯುತ್ತೆ. ಅದನ್ನು ಆರಿಸೋರು ಯಾರು? ಅವ್ರು ಮಾಡಿರೋ ತಪ್ಪನ್ನು ಕ್ಷಮಿಸೋಣ. ಮಕ್ಕಳು ಏನು ನಮಗೆ ಒಳ್ಳೇದಾಗಲಿ ಅಂತ ಶುಭ ಕಾರ್ಯ ಮಾಡ್ತಿದ್ದಾರೆ. ಅದರಲ್ಲಿ ಅರ್ಜುನ್ ಮನೆಯವರಿದ್ದರೆ ಒಳ್ಳೇದಲ್ವಾ? ಅವರು ಆಶೀರ್ವಾದ ಮಾಡಿದರೆ ಒಳ್ಳೇದಲ್ವಾ ಅಂತಾರೆ ರವಿ. ಹೌದು ರೀ, ನಮ್ಮನೆ ಮಕ್ಕಳು ಬೇಜಾರಾಗಿದ್ದರೆ ಚೆನ್ನಾಗಿರಲ್ಲ. ಅವರು ಸಂತೋಷನೇ ನಮ್ಗೆ ಮುಖ್ಯ ಅಂತಾರೆ ಪೂರ್ಣಿಮಾ. ನಾವು ಇಲ್ಲಿ ನೆಂಟರಾಗಿ ಬಂದಿದ್ವಿ. ಜೆ ಪಿ ಎದುರು ಮಾತಾಡೋ ಶಕ್ತಿನ ನನ್ನ ಮಗಳು ನನಗೆ ಕೊಡಿಸಿದ್ದಾಳೆ. ಬಾ ಹೋಗೋಣ ಅಂತ ರವಿ ಹೋಗ್ತಾರೆ. ಈಚೆ ಜಯರಾಜ್. ಹಲೋ ಬಾಯ್, ನಾನು ಜಯರಾಜ್ ಮಾತಾಡ್ತಿರೋದು ಅಂತ ಹೇಳುವಾಗಲೇ ಫೋನ್ ಕಟ್ ಆಗುತ್ತೆ. ಜೀವ ಬಾಯಿಗೆ ಬಂದಿದೆ. ಕೇಸಿಗೆ ಹೆದರ್ಕೊಂಡು ಈ ನನ್ನ ಮಕ್ಕಳು ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತಾರೆ ಜಯರಾಜ್. ಆಗ ಶ್ರೀಮಂತ ಒಂದು ಹುಡುಗಿನ ಕರ್ಕೊಂಡು ಸಾಂಗ್ ಹೇಳ್ತಾ ಅಲ್ಲೇ ಬರ್ತಾನೆ. ಜಯರಾಜ್ ಆ ಹುಡುಗಿನ ನೋಡ್ತಾನೆ. ಬಂಗಾರಿ, ಈಗ ನೀನು ಹಾಡು ಅಂತಾನೆ ಶ್ರೀಮಂತ. ಇಂಥ ಮುದ್ದಾದ ಹುಡುಗಿಗೆ ಹಾಡೋಕ್ಕೂ ಆಗಲ್ವಲ್ಲ, ಎಂಥ ಶಿಕ್ಷೆ ಕೊಟ್ಟಿದ್ದೀವ್ರಿ, ಹೋಗಲಿ ಬಿಡು, ನಾನೇ ಹಾಡ್ತೀನಿ ಅಂತಾನೆ ಶ್ರೀಮಂತ. ಆಗ ಅರ್ಜುನ್ ದೂರದಿಂದ ನಿಂತ್ಕೊಂಡು ಇವರನ್ನು ಗಮನಿಸ್ತಾ ವೈರ್ಲೆಸ್ ಮೂಲಕ ಮಾವ ಮಿಕಾ ಬಲೆ ಹತ್ರ ಬಂದಿದೆ, ಬಿಡಬೇಡ, ಹೇಗಾದರೂ ಲಾಕ್ ಮಾಡು ಅಂತಾನೆ. ಆಗ ಶ್ರೀಮಂತ, ಬಂಗಾರಿ ಬಾಯಿ ಒಣಗ್ತಾ ಇದೆ, ನಾನು ನೀರು ತೊಗೊಂಡು ಬರ್ತೀನಿ, ಇಲ್ಲೇ ಇರು, ಎಲ್ಲೂ ಹೋಗಬೇಡ ಅಂತ ಹೋಗ್ತಾನೆ. ಆಗ ಜಯರಾಜ್ ಆಚೆ ಈಚೆ ನೋಡ್ತಾನೆ. ನಿಧಾನಕ್ಕೆ ಜೇಬಿಂದ ಕರ್ಚಿಪನ್ನು ತೆಗೆದು ಹುಡುಗಿ ಹತ್ರ ಬಂದು ಇನ್ನೇನು ಮುಖಕ್ಕೆ ಕರ್ಚಿಪ್ ಹಿಡಿಬೇಕು ಅನ್ನುವಾಗ ನಾ ಬಂದೆ ಅಂತ ಶ್ರೀಮಂತ ಬರ್ತಾನೆ. ಸರ್, ನಿಮ್ಮ ಮಗಳು ಇವಳು ಅದು ಬಿಸಿಲಲ್ವಾ, ಬೇವ್ರತಿದ್ಲು, ಅದಕ್ಕೆ ಬಿಸಿಲು ಕರ್ಚೀಪು ಅಂತಾರೆ ಜಯರಾಜ್. ಎಂಥ ದೊಡ್ಡ ಮನಸ್ಸು ಸರ್ ನಿಮ್ಮದು. ಬಂಗಾರಿ, ನೀರು ಕುಡಿ ಬೇಡವಾ? ನಾನೇ ಕುಡಿತೀನಿ. ಎಷ್ಟು ಮುದ್ದಾಗಿದ್ದಾಳಲ್ವಾ. ಆದರೆ ಏನು ಮಾಡೋದು ಸರ್, ಈ ಹುಡುಗಿಗೆ ಮಾತಾಡೋಕ್ಕೂ ಆಗಲ್ಲ, ಕಿವಿಯೂ ಕೇಳೋದಿಲ್ಲ ಅಂತಾನೆ ಶ್ರೀಮಂತ. ಮಗು ನಿಮ್ದ ಸರ್ ಅಂತಾನೆ ಜಯರಾಜ್. ಮಾರಾಟಕ್ಕೆ ತಂದಿದ್ದು ಅಂತಾನೆ ಶ್ರೀಮಂತ. ಸರ್, ತಮಾಷೆ ಮಾಡ್ತಿದ್ದೀರಾ? ಈ ಥರ ಎಷ್ಟೋ ಹುಡುಗಿರು ಕಳೆದೋಗಿದ್ದಾರೆ. ಏನು ಸರ್ ಮಾತಾಡ್ತಿದ್ದೀರಾ? ಹುಷಾರಾಗಿರಿ ಸರ್ ಅಂತಾರೆ ಜಯರಾಜ್. ನೀವು ಜಯರಾಜ್ ತಾನೇ ಅಂತಾನೆ ಶ್ರೀಮಂತ. ಇಲ್ವಲ್ಲ, ಮೋಸ್ಟ್ಲಿ ನೀವು ಬೇರೆ ಯಾರನ್ನ ಹುಡ್ಕೊಂಡು ಬಂದಿದ್ದೀರಾ ಅನ್ಸುತ್ತೆ ಅಂತಾರೆ ಜಯರಾಜ್. ಇಲ್ಲ ಸರ್, ನಿಮ್ಮನ್ನೇ ಹುಡ್ಕೊಂಡು ಬಂದಿದ್ದೀನಿ. ನಮ್ಮ ಗುಂಪಲ್ಲಿ ಇವಳೊಬ್ಬಳೇ ಉಳ್ಕೊಂಡು ಬಿಟ್ಟಿದ್ದಾಳೆ. ಇವಳನ್ನು ನಿಮಗೆ ಮಾರ್ತೀನಿ. ಇವಳನ್ನು ಮಾರಿದ ದುಡ್ಡು ನೇರವಾಗಿ ನನಗೆ ಕೊಡಬೇಕು ಅಂತಾನೆ ಶ್ರೀಮಂತ. ಏನು ಹೇಳ್ತಿದ್ದೀರಾ ಸರ್, ಏನು ಮಾತಾಡ್ತಿದ್ದೀರಾ? ನನಗೆ ಗೊತ್ತಿಲ್ಲ, ಹೋಗಿ ಹೋಗಿ ಸರ್ ಅಂತ ಜಯರಾಜ್ ಅಲ್ಲಿಂದ ಓಡ್ತಾರೆ. ಜಯರಾಜ್ ಸರ್ ನಿಂತ್ಕೊಳ್ಳಿ ಅಂತ ಅವ್ರ ಹಿಂದೆನೇ ಶ್ರೀಮಂತ ಬಂದು 20 ರೂಪಾಯಿ ದುಡ್ಡಿನ ನೋಟನ್ನು ತೋರಿಸ್ತಾ, ಈಗಲಾದರೂ ನಂಬ್ತೀರಾ ಅಂತಾನೆ. ರೋಡ್ ಮಧ್ಯನ ಡೀಲ್ ಮಾಡೋದು ಯಾರಾದರೂ ನೋಡಿದರೆ ನಿಮಗೆ ಅಷ್ಟು ಬುದ್ಧಿ ಇಲ್ವಾ? ಸರಿ, ಯಾವ ಗ್ಯಾಂಗ್ ನಿಂದು? ಅದು ಗ್ಯಾಂಗು ಅಂತಾನೆ ಶ್ರೀಮಂತ. ನಿನ್ನೆ ಕೇಳ್ತಿರೋದು, ಯಾವ ಗ್ಯಾಂಗಿಗೆ ಸೇರಿದವನು ನೀನು ಅಂತಾರೆ ಜಯರಾಜ್. ಗ್ಯಾಂಗ್ ಬಗ್ಗೆ ನಾವು ಹೇಳೋಂಗಿಲ್ಲ, ನೀವು ಕೇಳೋಂಗಿಲ್ಲ, ನಿಮಗೆ ಗೊತ್ತಿಲ್ವಾ ರೂಲ್ಸ್? ಈಗೇನು ಸರ್, ಹುಡುಗಿ ಬೇಕೋ ಬೇಡವೋ ಅಂತಾನೆ ಶ್ರೀಮಂತ. ಸರಿ ಬಾ ನನ್ನ ಜೊತೆ ಅಂತ ಕರ್ಕೊಂಡು ಬಾ ಹುಡುಗಿನ ಅಂತ ಜಯರಾಜ್ ಹೋಗ್ತಾರೆ. ಅಳಿಮಯ್ಯ ಕಳಿಸಿದ್ದೀನಿ ಅಂತ ಹೇಳಿ ಸರ್ ಅಂತ ಶ್ರೀಮಂತ ಅವ್ರ ಹಿಂದೆನೇ ಹೋಗ್ತಾನೆ. ಈಚೆ ನಿರ್ಮಲಾ ಸಾಕ್ಷಿ ಅಂತ ಬರುವಾಗ ರವಿಯವರನ್ನು ನೋಡ್ತಾರೆ. ನಮಸ್ಕಾರ ಅಮ್ಮ ಅಂತಾರೆ ರವಿ. ನೀವಾ? ಹೇಳ್ದೆ ಕೇಳಿದೆ ಮನೆಯೊಳಗೆ ನುಗ್ಗಿಬಿಟ್ಟಿದ್ದೀರಾ? ಅಲ್ಲ, ಮಾನ ಮರ್ಯಾದೆ ಅನ್ನೋ ಕಾನ್ಸೆಪ್ಟ್ ನಿಮಗೆ ಗೊತ್ತಿಲ್ವಾ? ಏನದು? ಏನಾದರೂ ಮಾಟ ಮಂತ್ರ ಮಾಡಿಸ್ಕೊಂಡು ಬಂದಿದ್ದೀರಾ ಹೇಗೆ? ನನಗೆ ಗೊತ್ತಿತ್ತು, ನಮ್ಮ ಅರ್ಜುನ್ಗೂ ಇದೇ ಥರ ಮಾಟ ಮಂತ್ರ ಮಾಡಿಸಿದ್ದೀರಾ ಅಲ್ವಾ ಅಂತಾರೆ ನಿರ್ಮಲಾ. ಅಯ್ಯೋ ಇಲ್ಲಮ್ಮ, ನಮ್ಮ ಮನೇಲಿ ಒಂದು ಶುಭ ಕಾರ್ಯ ಇದೆ, ಅದಕ್ಕೆ ಅಕ್ಷತೆ ಕೊಟ್ಟು ಕರೆಯೋಣ ಅಂತ ಬಂದ್ವಿ ಅಂತಾರೆ ಪೂರ್ಣಿಮಾ. ಆಗ ಬೃಂದ ಬಂದು, ಅಪ್ಪ ಅಮ್ಮ ನೋಡಿದ್ರ ಅತ್ತೆ, ನಾನೇ ನಮ್ಮ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿರಬೇಕು ಅಂದ್ಕೊಂಡ್ರು, ಅವರೇ ಒಪ್ಕೊಳ್ಳಲ್ಲ. ನನ್ನ ಹಣೆ ಬರೋಕ್ಕೆ ಯಾರನ್ನ ಹೊಣೆ ಮಾಡಲಿ ಹೇಳಿ? ಸವಾರಿ ಇಲ್ಲಿಗೆ ಯಾಕೆ ಬಂದಿದ್ಯೋ? ಹೋ, ಕೋರ್ಟಲ್ಲಿ ಅವಮಾನ ಮಾಡಿದ್ದು ಸಾಲದು ಅಂತ ಇಲ್ಲಿಗೂ ಬಂದಿದ್ದೀರಾ ಅಂತಾಳೆ ಬೃಂದ. ನಾವಿಲ್ಲಿ ಶತ್ರುಗಳಾಗಿ ಬಂದಿಲ್ಲ ಅಂತಾರೆ ರವಿ. ನೀವು ಏನು ಅಂದ್ಕೊಂಡು ಬಂದರೂ ನಮ್ಮ ಮಾವನ ಪಾಲಿಗೆ ನೀವು ಶತ್ರುಗಳೇ. ಅವ್ರು ಕೋರ್ಟಲ್ಲಿ ಗಂಭೀರವಾಗಿದ್ದಾರೆ ಅಂದಿದ್ದ ಮಾತ್ರಕ್ಕೆ ಅವ್ರು ಇಲ್ಲೂ ಸುಮ್ಮನಿರ್ತಾರೆ ಅಂದ್ಕೋಬೇಡಿ. ಅವ್ರು ಬರೋಕ್ಕೂ ಮುಂಚೆ ಇಲ್ಲಿಂದ ಹೋಗಿ ಅಂತಾಳೆ ಬೃಂದ. ಮೊದಲು ನಾವು ಹೇಳೋದನ್ನು ಕೇಳಿಸ್ಕೊ ಬೃಂದ, ನಾವು ಈ ಮನೆಗೆ ಇವತ್ತು ಬೀಗರಾಗಿ ಬಂದಿದ್ದೀವಿ ಅಂತಾರೆ ಪೂರ್ಣಿಮಾ. ಏನು
ಯಾರು ಬೀಗರು ಹಾಗೆಲ್ಲ ಹೇಳಿ ನಮ್ಮ ಮರ್ಯಾದೆನ ತೆಗಿಬೇಡಿ. ಮೊದಲು ಆ ಮನೆ ಹಾಳಿ ಮಗಳು ಬಂದಳು, ನಮ್ಮನೆ ಮುರಿದ್ಲು, ನನ್ನ ಮಗನ ಕರ್ಕೊಂಡು ಹೋದ್ಲು, ಈಗ ನೀವೇನಕ್ಕೆ ಬಂದಿದ್ದೀರಾ ಅಂತಾರೆ ನಿರ್ಮಲಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.